ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೆಲ್ದಿ ಫುಡ್ ಮಾಡಿ ತೋರಿಸ್ತೇನೆ. ಇದು ತುಂಬ ಹಳೆಯ ರೆಸಿಪಿ. ಇದು ಜೋಳದ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡುಬು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಮೆಂತ್ಯ ಸೊಪ್ಪು 1 ಕಟ್ಟು, ಜೋಳದ ಹಿಟ್ಟು 1 ಕಪ್ಪು, 3 ಸ್ಪೂನ್ ಬಿಳಿ ಎಳ್ಳು, ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಇದು, ಆಮೇಲೆ ಹಸಿ ಕೊಬ್ಬರಿ, ತೆಂಗಿನಕಾಯಿ ಒಂದು ಸ್ವಲ್ಪ, ಕೊತ್ತಂಬರಿ. ಇಷ್ಟನ್ನು ಹಾಕಿ ಇದನ್ನು ಮೊದಲು ನೀರು ಹಾಕಿ ಕುದಿಸ್ಲಿಕ್ಕೆ ಇಡಬೇಕು. 1.5 ಕಪ್ಪು ನೀರು, ಅದಕ್ಕೆ 1 ಸ್ಪೂನು ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಅಷ್ಟು ಹಾಕಿ ನೀರು ಕುದಿಯೋ ತನಕ ಇಡಬೇಕು. ನೀರು ಕುದ್ಕೊಳ್ಳಿ ಅದಕ್ಕೆ ಹಿಟ್ಟು ಹಾಕಿ ಆಮೇಲೆ ಹಿಟ್ಟು ಗಟ್ಟಿಯಾಗೋ ತನಕ ತಿರುಗಬೇಕು. ಈಗ ಸ್ವಲ್ಪ ಹಿಟ್ಟು ಹಾಕಿ ಇದು ಗಟ್ಟಿಯಾಗೋ ತನಕ ತಿರುಗುತ್ತಾ ಇರಬೇಕು. ಗಟ್ಟಿ ಆದಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ನಾವು ಪಲ್ಯ ಮಾಡ್ತೇವೆ ನೋಡಿ, ಆ ಪಲ್ಯದೊಳಗೆ ಹಾಕಿ ಇದು ಮಾಡಬೇಕು. ಈಗ ಇದಾದ ಕೂಡಲೇ ತೋರಿಸ್ತೇನೆ. ಹಿಟ್ಟು ತಿರುಗುತ್ತಾ ಇದ್ದೇನೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಈಗ ಸಣ್ಣ ಸಣ್ಣ ಉಂಡೆ ಮಾಡಿದ್ದೇನೆ. ಇದನ್ನೀಗ ಸ್ಟೀಮಲ್ಲಿ ಬೇಯಿಸ್ತೇನೆ. ಇಡ್ಲಿ ಸ್ಟೀಮಲ್ಲಿ ಬೇಯಿಸಿ ಒಂದು 5 ನಿಮಿಷ ಸ್ಟೀಮ್ ಮಾಡಬೇಕು. ಇದು ಆಗೋ ತನಕ ಅಂದರೆ ನಾನು ಇట్లాಗೆ ಒಗ್ಗರಣೆ ಹಾಕ್ತೀನಿ, ಪಲ್ಯ ಮಾಡ್ತೀನಿ. ಈ ಸೈಡು ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ. ಈಗ ಸ್ವಲ್ಪ ಅದಕ್ಕೆ ಎಳ್ಳು, ಈಗ ಎಳ್ಳು ಹಾಕಿ ಆಯ್ತು. ಎಳ್ಳು ಸಿಡಿತಿದ್ದಂಗೆ ಸ್ವಲ್ಪ ಅದು ಬಿಸಿ ಆಗ್ತಿದ್ದಂಗೆ ಇದ್ಲಾಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮೆಂತ್ಯ ಸೊಪ್ಪನ್ನು ಹಾಕೋಣಂತೆ. ಈಗ ಮೆಂತ್ಯ ಸೊಪ್ಪು ಹಾಕೋಣಂತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ಈಗ ಮಾಡಿ ಇಟ್ಟಿದ್ದೀವಲ್ಲ ಉಂಡೆ, ಜೋಳದ ಹಿಟ್ಟಿನ ಉಂಡೆ, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ನೋಡಿ ಫ್ರೆಂಡ್ಸ್, ಈಗ ಇದು ಉಂಡೆ ಬೆಂದಿದೆ. ಇದನ್ನು ಬೆಂದಿದ್ದು ಉಂಡೆಯನ್ನು ತೆಗೆದು ಆ ಪಲ್ಯದೊಳಗೆ ಹಾಕೋಣಂತೆ. ಈಗ ನೋಡಿ, ಇದನ್ನು ಪಲ್ಯದೊಳಗೆ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಕೈ ಆಡಿಸಿ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕಿ ಇದನ್ನು ಕೈ ಆಡಿಸಿ ನೋಡಿ ಫ್ರೆಂಡ್ಸ್, ಈಗ ಹೆಂಗೆ ರೆಡಿ ಆಗ್ತಿದ್ದು. ಇದು ಹೆಲ್ದಿ ಫುಡ್ ಹಾಗೂ ಹಳೆಯ ರೆಸಿಪಿನೂ ಹೌದು. ನೋಡಿ ಫ್ರೆಂಡ್ಸ್, ನಿಮಗಿದು ಲೈಕ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನಾಳೆ ಇನ್ನೊಂದು ರೆಸಿಪಿ ಜೊತೆ ಬರ್ತೇನೆ ನೋಡಿ. ಥ್ಯಾಂಕ್ ಯು.